ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹೆಣ್ಮಕ್ಳು ಅಡ್ಗೆ ಮನೇಲಿ ಇಟ್ಟೊಡಿರಿ ಅಂತಂದ್ರೆ ರೋಡ್ ತುಂಬಾ ಗಂಡನಿಗೆ ಮೆಟ್ಟು ತಕ ಹೊಡಿತವ್ರಲ್ಲಪ್ಪ. ಅಲ್ಲ ನೀವೇನು ಹೆಣ್ಣ ಬರ್ರೋ ಅಲ್ಲ ನೀವೇನು ಹೆಣ್ಮಕ್ಳ ನೀವು ಎಲ್ಲೋಯ್ತು ನಿಮ್ಮ ಕರುಣೆ, ಎಲ್ಲೋಯ್ತು ನಿಮ್ಮ ಪ್ರೀತಿ, ಎಲ್ಲೋಯ್ತು ನಿಮ್ಮ ವಿಶ್ವಾಸ? ಎಲ್ಲಾನು ಬರ್ರಪ್ಪ ಎಲ್ಲಾನು ಕಟ್ಟಿ ಸುಟ್ಬಿಟ್ರ ನೀವೆಲ್ಲ ಎಣ್ಣ, ನೀವು ಎಣ್ಣ. ಸುಮ್ನೆ ಕುತ್ಕೊಳ್ಳ ಕೇಳ, ಸುಮ್ನೆ ಕುತ್ಕೊಳ್ಳಿ. ನಾನ್ ಸರಿ ಇಲ್ಲ ಅಂತ ಹೇಳ. ಇವನ್ ಸರಿ ಇಲ್ಲ ಅಪ್ಪ, ನಾನ್ ಸರಿ ಇಲ್ಲ. ಮೊದ್ಲೇ ಭಯದಲ್ಲಿ ಸಾಯ್ತಾ ಇದ್ದೀನಿ, ಯಾಕೋ ಹಿಂಗ್ ಸಾಯ್ತಾ? ನೀವು ಭಯ ಪಡ್ಬೇಡಿ, ನಿಮ್ಗೆ ನಾವಿದ್ದೀರಿ. ಅಪ್ಪ ಅವ್ರಿಗೆಲ್ಲ ಕಂಡ್ರ ನನಗಿದ್ದೀರ ಅಂತ ಹೇಳ್ರು. ಇಲ್ಲಿ ರೋಡಲ್ಲಿ ಬಾಯ್ ಬರ್ಕೊಂಡಿದ್ ಸಾಕು, ಮುಚ್ಕೊಂಡ್ ಒಳಗ್ ಬಂದ್ ಮಲ್ಕೊಳ್ಳಿ. ಫ್ರೆಂಡ್ಸ್, ನೀವಿಬ್ರು ಇಲ್ಲೇ ಮಲ್ಗಿರಿ, ನಾನು ಹೋಗಿ ಬೆಳಗ್ಗೆ ಬರುವೆ. ಸರಿ ಬಾಸ್. ಬೇಡ, ನಾವು 3 ಜನನೂ ಹೋಗೋಣ. ಇಲ್ಲಿ ಜಾಗ ಸ್ಥಳದಲ್ಲಿ ಈ ಕಡೆಯಿಂದ ಹೋಗೋಣ. ಯಾಕೆ ಯಾಕೆ ನಾನು ಅಲ್ಲಿರ್ಬೇಕು ಅಂತಂದ್ರೆ ಇವ್ರಿಬ್ರು ನನ್ನ ಜೊತೆಲಿ ಇರ್ಬೇಕು. ಬೇಡ, ಈ ಸ್ಯಾಡಿಸಮ್ ಅತಿ ಆಯ್ತು. ಹಿಂಗೆ ಮಾಡ್ತಿದ್ರೆ ಚೆನ್ನಾಗಿರಲ್ಲ. ಈ ನನ್ನ ಮುಗ್ಧ ಮುಖ ನೋಡಿದ್ರೆ ನಿಮ್ಗೆ ಹೊಡಿತೀನಿ ಅಂತ ಅನ್ಸುತ್ತಾ? ಟಿವಿಲ್ ಬರೋ ಮುಖನು ನಿನ್ನಂಗೆ ಆಯ್ತು ಕಣವ. ಅವ್ವ, ಪಕ್ಕದ ದೇಶದವ್ರು ನಮಗ್ ಬಾಂಬ್ ಹಾಕ್ತಾವ್ರ ಅನ್ನೋ ಭಯಕ್ಕಿಂತ ಪಕ್ಕದಲ್ಲಿ ಮಲ್ಕೊಂಡ್ರೆ ಹೆಂಡತಿಯಲ್ಲಿ ಮಕ್ಕದ ಮೇಲೆ ದಿಂಬಾಕ್ತಾಳ ಅನ್ನೋ ಭಯನೇ ಜಾಸ್ತಿ ಆಗಿದೆ ನನಗಿಲ್ಲಿ. ನೀವ್ ಹಿಂಗೆ ಆಡ್ತಿದ್ರೆ ನಾನ್ ನಿಮ್ಮನ್ನ ಸಾಯಿಸ ಬಿಡ್ತೀನಿ. ನಿನ್ನ ತಲೆಯಲ್ಲಿ ಐಡಿಯಾ ಬರ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಸೇಫ್ಟಿಗೋಸ್ಕರ ಬಾಡಿ ಗಾಡಿ ಕರ್ಕ ಬಂದಿರೋದು. ನಿನ್ ಬೆಡ್ರೂಮ್ ಅಲ್ಲ, ನಿನ್ ಪಕ್ಕನೂ ಬರಲ್ಲ ನಾನು. ಬೇಡ, ಜಾಸ್ತಿ ನನ್ನ ಎತ್ಕೊಂಡೋಗಲ್ ಬಿಡಿ. ಅಪ್ಪ, ಅವಳು ಎತ್ಕೊ ಹೋಗಿ ಬಿಡ್ಲೆ. ಬಾ, ನಾವ್ ಇಲ್ಲೇ ಮಲ್ಕೊಳ್ಳೋಣ. ಸಪ್ಯಾಸ್ ಸಪ್ಯಾಸ್, ಈ ಹೆಣ್ಮಕ್ಳು ಕಾಟ ತಡ್ಕೊಳಕೈತಲ್ಲ. ಮಲ್ಕೊಳ್ಳಿ ಮಲ್ಕೊಳ್ಳಿ. ಇಲ್ಲ, ನನಗ್ ಭಯ ಆಗ್ತಾ ಇದೆ, ಒಂದ್ ಸ್ವಲ್ಪ ಕಾಲ್ ಹಾಕೊಳ್ಳಿ. ಅಪ್ಪ, ನಾ ರಕ್ಷಣೆಗೋಸ್ಕರ ಹೇಳಿತ್ತಪ್ಪ, ರೊಮ್ಯಾನ್ಸ್ಗೋಸ್ಕರ ಅಲ್ಲ. ಹಾಕೊಳ್ಳಲ್ಲ. ನೀನ್ ಬೇಕಾದ್ರೆ ಕಾಲ್ ಹಾಕಳ. ಅಪ್ಪ, ನೀನ್ ಕುಡಿಲಿ. ಇದೊಂದ್ ಬೆಟ್ಟ ಹಾಕ ಮನಿಕೋ. ಒಳ್ಳೆ ಕಿಂಕಂಗ್ ಜೊತೆ ಮಲ್ಕೊಳ್ಳೋ ಫೀಲ್ ಆಗ್ತಾ ಇದ್ದೀನಿ. ಅಪ್ಪ, ರಾತ್ರಿ ಡಿಸ್ಟರ್ಬೆನ್ಸ್ ಮಾರ ಪಕ್ಕದ ಮನೆ. ಏನ್ ಸಾಮ್ರಾಣಿ ಹೆಂಡತಿ ಜೊತೆ ಮಲ್ಕೊಳ್ದೆ ಬಾಡಿ ಗಾರ್ಡ್ ಜೊತೆ ಮಲ್ಕೊಂಡ್ಬಿಟ್ಟವನೆ. ಸಾಮ್ರಾಣಿ ಸಾಮ್ರಾಣಿ, ನನ್ನ ಹೆಂಡತಿ ಸಾಯ್ಸಕ್ ಬಂದವಳೆ, ಗುಬ್ರ ಹಾಕಂದ್ ಕೂತ್ರು. ಸಾಮ್ರಾಣಿ, ನಾನು ಕಣ ಸೀತಾರಾಮ. ಸೀತಾರಾಮ್ ತರಾನೇ ಮಿಮಿಕ್ರಿ ಮಾಡ್ತಾವಳೆ. ವಾಡಿರೋ, ನಾನು ಕಣ ಸೀತಾರಾಮ. ಸೇಮ್ ಸೀತಾರಾಮ್ ತರಾನೇ ಮೇಕಪ್ ಮಾಡ್ಕೊ ಬಂದವಳು ಕಣ. ನಿನ್ನ ಹೆಂಡತಿ 1 ಇಂಚ್ ಮೇಕಪ್ ಹಾಕಿದ್ರು ನನ್ನ ಕಲರ್ ಬರಲ್ಲ ಕಣೋ. ನನ್ನ ಮಗನೇ, ನಾನು ಸೀತಾರಾಮ. ಸಾರಿ ಸೀತಾರಾಮ ಹೆಂಡತಿ ಅಂತಂದ್ಬಿಟ್ಟು ಹೊಡೆದ್ಬಿಟ್ಟೆ. ಅಮ್ಮ, ನನ್ಗಾದ್ರೂ ಗ್ರಾಮ್ ಲೆಕ್ಕದಲ್ಲಿ ಭಯ ಇದೆ, ಇವನ್ಗೆ ಟನ್ಗಳ ಲೆಕ್ಕದಲ್ಲಿ ಭಯ ಇದೆಯಲ್ಲಪ್ಪ. ಅಯ್ಯೋ ಅಮ್ಮ, ಸಾಯಿ ಕೊಡ್ರೇನು ಮಲ್ಕೊಳ್ಳಮ್ಮ. ಹೇಳಿ, ಎದ್ದೇಳಿ. ಅಯ್ಯೋ, ಹೆಂಗಸ್ರೆಲ್ಲ ಗಂಡಸ್ರನ್ನ ಕೊಲೆ ಮಾಡಕ್ ಬತ್ತವ್ರೆ. ಓಡಿ, ಮೊದಲು ಜೀವ ಉಳಿಸ್ಕೊಳ್ಳಿ. ಓಡಿ ಓಡಿ ಓಡಿ. ಅಯ್ಯೋ, ಅಲ್ಲೆಲ್ಲ ಹೆಂಗಸ್ರು ಮಚ್ಚು ದೊಣ್ಣೆ ಚಾಕು ಚೂರಿ ತಗೊಂಡು ಗಂಡಸ್ರನ್ನ ಕೊಲ್ಲಕ್ ಬತ್ತವ್ರೆ. ಓಡು. ಎಲ್ಲಿ ಓಡ್ಲಿ? ಅಯ್ಯೋ, ಹೆಂಗಸ್ರ ಇಲ್ದ್ರ ಜಾಗಕ್ಕೆ ಓಡು. ಅದೆಲ್ಲೈತೆ ಅದೆಲ್ಲೈತೆ ಅಂತ ಹುಡುಕ್ಬಿಟ್ಟು ನನ್ಗೆ ಹೇಳು, ನಾ ಬೇರೆಯವ್ರಿಗೆ ಹೇಳ್ತೀನಿ. ಓಡು ಓಡು. ಸಾಮ್ರಾಣಿ, ಎಲ್ಲಿಗೆ ಹೋಗ್ತಿದ್ದೀರಾ? ಅಯ್ಯೋ, ಹೆಂಗಸ್ರೆಲ್ಲ ಗಂಡಸರು ಸಾಯ್ಸಕ್ ಮುಚ್ಚೆತ್ಕೊಂಡ್ ಬತ್ತವ್ರಂತೆ. ಅದಕ್ಕೆ ಹೆಂಗಸ್ರ ಇಲ್ದಾರ ಪ್ರಪಂಚಕ್ಕೆ ಹೋಗ್ತಾ ಇದ್ದೀನಿ. ಹೆಂಗಸ ಇಲ್ದಿರೋ ಜಾಗ ಎಲ್ರಿ ಇದೆ? ಈ ಹೆಂಗಸರು ಇಲ್ಲ ಅಂದ್ರೆ ನಿಮ್ಗಳಿಗೆ ಜಗತ್ತೇ ಇಲ್ಲ, ಪ್ರಪಂಚನೇ ಇಲ್ಲ. ನೆನ್ಪಿಟ್ಕೊಳ್ಳಿ. ಯಾಕೆ ಯಾವಾಗ್ಲೂ ಹೆಂಗಸರು ಸಾಯಿಸ್ತಾರೆ, ಹೊಡಿತಾರೆ, ಟಾರ್ಚರ್ ಕೊಡ್ತಾರೆ ಅಂತ ಅನ್ಕೋತೀರಾ? ಹೆಂಗ್ತೀರು ಗಂಡಂದಿರ್ನ ಸಾಯಿಸ್ಲೇಬೇಕು ಅಂತ ಅನ್ನೋದಾಗಿದ್ದಿದ್ರೆ ಆ ಸತಿ ಸಾವಿತ್ರಿ ಯಮನಿಂದ ಗಂಡನ ಪಾರ್ ಮಾಡ್ತಾನೆ
ನಾನ್ ಯಾವತ್ತಾದ್ರೂ ನಿಮ್ ಮೇಲೆ ಅನುಮಾನ ಪಟ್ಟಿದ್ದೀನಾ? ಮತ್ ನೀವ್ಯಾಕ್ ನನ್ ಮೇಲೆ ಅನುಮಾನ ಪಡ್ತೀರಾ? ಇರೋ ಬರೋ ಹೆಂಗಸರೆಲ್ಲ ಎಲ್ಲ ಸ್ಕಿಟ್ಟಲ್ಲೂ ಬೈತಿರ್ತೀರಲ್ಲ. ಸಾರಿ ಸುಸು, ಇದಕ್ಕೆಲ್ಲ ಕಾರಣ ಟಿವಿ ಅವನು ಸೀತಾರಾಮು. ನನ್ ಪಡೆಗೆ ನಾನು ಇರ್ಲಿಲ್ವಾ? ನನಗ್ ಕ್ಷಮಿಸ್ಬಿಡು ಸುಸು. ಇನ್ಯಾವತ್ತೂ ಅನುಮಾನ ಪಡಲ್ಲ. ಆಯ್ತು. ಐ ಲವ್ ಯು. ನಾನೇ ಸತಿ ಸಾವಿತ್ರಿ ಎಂತೆಂದು ಗಂಡನಿಗೆ ಮುತ್ತು ಕೊಡಲು ಹೋಗಿ ಕುತ್ತಿಗೆಯನ್ನು ಕಚ್ಚಿ ಸಾಯಿಸಿದ ಹೆಂಡತಿ. ಶಕ್ತಿ. ಇನ್ನೊಂದು 20 ದಿನನಾದ್ರೂ ಇರ್ಲಿ ಸ್ಟೇಜು. ಏನು ಕಾಲಲ್ಲಿ ರಂಗೋಲಿ ಬಿಡಿಸ್ತಾ ಇದ್ಯಾ? ನಾನೇನ್ ರಂಗೋಲಿ ಬಿಡಿಸ್ತಾ ಇಲ್ಲ, ಮತ್ತೆ ಬಬ್ಬಲ್ ಗಮ್ ಅಂಟ್ಕೊಂಡಿತ್ತು, ಕಿತ್ತಿ ಎಸ್ದೆ. ಅಮ್ಮ ವರ, ನೀನಿನ್ನೂ ಹೋಗೇ ಇಲ್ವಾ? ಚಿಕ್ಕಮ್ಮ ಅದು ಕವ್ಯಕ್ಕ ಹೇಳಿದ್ಲು. ನಾನೇ ಹೇಳ್ದೆ ಅಮ್ಮ ಅಲ್ಲೇ ಇರು ಅಂತ. ಹಂಗಲ್ಲ ಪುಟ್ಟ, ನನ್ಗೊಂಥರ ಆಗುತ್ತೆ. ನಿನಗೊಂಥರ ಆಗತ್ತೆ ಅಂತ ಅವಳು ಏರಿಸ್ಕೊಂಡ್ರೆ ಅವಳಿಗೆ ಇನ್ನೊಂಥರ ಆಗ್ಬಿಡುತ್ತೆ. ಅಂದ್ರೆ ಚೆನ್ನಾಗಿ ಒಳಗೋಗಿ ಮೇಕಪ್ ಮಾಡ್ಕೋ ಬಾ. ವರ, ಚಿಕ್ಕಮ್ಮ ಅವಳಿಗೋಗಿ ಮೇಕಪ್ ಮಾಡ್ಸು. ನೀನೇ ಎಲ್ಲರೂ ಬಳ್ಕೊಂಡ್ ಕುತ್ಕೊಂಡ್ಬಿಟ್ಟಿಯಾ? ಸರಿ ಚಿಕ್ಕಮ್ಮ. ಸಾರಿ ಅಕ್ಕ. ರಚ್ಚು ಮೇಡಮ್, ನನ್ನ ಮಗಳು ಮೇಕಪ್ ಆಗ್ತಾ ಇಷ್ಟು ಚೆನ್ನಾಗಿದ್ದಾಳೆ. ಇನ್ನೇನಾದ್ರೂ ಮೇಕಪ್ ಹಾಕೊಂಡ್ ಬಂದ್ರೆ ಪ್ರಿಯಾಂಕಾ ಚೋಪ್ರಾ, ರಂಬೆ ತುಂಡು. ಯಾರಿದ್ದೀರಾ ಮನೇಲಿ? ಓಹೋ, ತಾತಪ್ಪನವರು ಬಂದ್ರ? ನಮಸ್ಕಾರ ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ. ಬನ್ನಿ. ಲೇ ಇವಳೆ, ಹಾ ನೀರ್ ತಕೊಂಡ್ ಬಾ. ತಂದೆ ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ಎಲ್ಲ ಸಂದಕ್ಕಿಸ್ಕೊಡವ. ತಗೊಳ್ಳಿ. ನಾನೇ ಮದ್ವೆ ಗಂಡು. ಅಲ್ಲಲ್ಲ, ಇವನ್ ಮದ್ವೆ ಗಂಡು, ನಾನು ಇವನ್ ಫ್ರೆಂಡು. ಅವನು ಇವನು ಫ್ರೆಂಡು. ನಾನ್ ಹುಡುಗಿ ತಂದೆ, ಅವಳ ಅಮ್ಮ. ನಿಮ್ಗ ಹುಡುಗಿಗೆ ರೀ, ಆ ಹುಡ್ಗ ಯಾಕೋ ಸರಿ ಇಲ್ಲ ಅನಿಸ್ತಿದೆ. ಕಾಮಿಡಿಗೆ ಅಂತ ಮ್ಯಾನರಿಸಮ್ ಮಾಡೋರು ಕೆಲವ್ರು ಇರ್ತಾರೆ. ಇಲ್ಲ, ನರ ಪ್ರಾಬ್ಲಮ್ ಇರ್ಬೇಕು. ನರ ಕಟ್ ಮಾಡಿದ್ರೆ ಸರಿ ಹೋಗ್ಬೋದು. ಅದು ನಮ್ ತೋಟದಲ್ಲಿ ಕಾಯಿ ಕೇಳ್ಬೇಕಾದ್ರೆ ಕಾಯಿ ಬಿದ್ದು ನರ ಎಳ್ಕೊಬಿಟ್ಟದೆ. ನಿನ್ ತಲೆಗ್ ಬೀಳ್ಬೇಕಿತ್ತು. ಅದಿರ್ಲಿ, ಅನ್ನಗೆ ಹುಡುಗ ಏನ್ ಮಾಡೋದು? ದುಬೈಲಿದ್ದೆ 10 ವರ್ಷ. ದುಬೈಲಿ ಎಲ್ಲಿ? ಜೈಲಲ್ಲಿ. ಹಂಗಂತ ಹೇಳಕ್ಕಾಗತ್ತಾ? ಇರ್ಲಿ ಬಿಡಿ, ನಿನ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಹುಡುಗನ್ಗೆ ಎಣ್ಣೆ ಹೊಡಿಯೋದು, ದಮ್ಮು, ಈ ತುಟಿ ಗಾಡಿಗೆ ಇಟ್ಕೊಳ್ತಾರಲ್ಲ, ಆ ತರ ಒಳ್ಳೆ ಅಭ್ಯಾಸ ಇದೆಯಾ? ಎಲ್ಲ ಇದೆ, ಇವನಿಗಿಲ್ಲ ಅಷ್ಟೇ. ಅಂದಂಗೆ ನಮ್ಮ ಹುಡುಗಿನ ಕದ್ಬಿಡ್ಲಾ? ಕರ್ದ್ಬಿಡಿ. ಅಮ್ಮ ರಂಬೆ ತುಂಡು. ಅಮ್ಮ, ನೀನ್ ಯಾಕೆ ತಂದೆ? ನಾನೇ ತರ ಕೇಳಿದೆ. ಸರಿ ಸರಿ, ಒಳಗೋಗು. ಅಯ್ಯೋ, ನೀನಲ್ವೇ? ಎನಿ ಪ್ರಾಬ್ಲಮ್? ಏನೂ ಇಲ್ಲ, ನಮ್ಮ ರಂಬೆ ತುಂಡಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಕಾಫಿ ಕೊಡು, ಹೋಗಮ್ಮ. ನೀನಲ್ವೇ? ನೀನ್ ಹೋಗೆ. ನಾಚಿಕೆ, ಹೋಗಮ್ಮ. ತಪ್ಪಾಯ್ತು. ಅಯ್ಯೋ, ಪರವಾಗಿಲ್ಲ ಬಿಡಿ. ಮತ್ತೆ ನಿಮ್ ಮಗಳ ಹೆಸರು ಏನು? ಕವಿ. ಏನ್ ಓದಿರೋದು? PUC. ಆಯ್ತಾ? ಹೋಯ್ತು. ಅಂದ್ರೆ PUCಗೆ ಓದಕ್ಕೆ ದುಡ್ಡೆಲ್ಲ ಖರ್ಚಾಯ್ತು ಅಂದೆ. ನನಗೆ ನಿಮ್ ಮಗಳು ಓಕೆ. ಇವರಿಬ್ರಿಗೂ ಓಕೆ ಆದ್ರೆ ಅವನಿಗೂ ಇವನಿಗೂ ಸೇರ್ಸಿ. ಅರ್ಥ ಆಯ್ತು ಬಿಡಿ. ಹುಡುಗ ಹುಡುಗಿ ಮಾತಾಡೋದಿದ್ರೆ ಮಾತಾಡ್ಕೊಳ್ಳಿ. ತಾತಪ್ಪನವ್ರೆ, ನಾವ್ ಯಾಕೆ ಇಲ್ಲಿ? ಬನ್ನಿ ಮನೆ ನೋಡೋಣ. ಬನ್ನಿ ಬನ್ನಿ ಬನ್ನಿ. ನಿಜ ಹೇಳ್ಬೇಕು ಅಂದ್ರೆ ಸ್ಟನ್ ಆಗೋದಕ್ಕಂದ್ರಿ ನಿಮ್ಮನ್ನ ನೋಡಿ. ಕರ್ಬೇವ್ ಸಪ್ತಾರ ನಿಮ್ಮ ಅಮ್ಮನ್ ನೋಡಿ ಯಾವ್ದೋ ಸೀದೋಗಿರೋ ಕೊತ್ತಂಬರಿ ಸಪ್ತಾರ ಯಾರಾದ್ರೂ ಬರ್ತಾರೆ ಅಂತ ಅನ್ಕೊಂಡೆ. ಆದ್ರೆ ನೀವೇನ್ರಿ ಸೌದಿ ಯುವರಾಣಿ ಇದ್ದಂಗಿದ್ದೀರಾ. ನಿಮ್ ಪಾದ ನೋಡಿದ್ರೆ ಹಿಡಿದು ಮುತ್ತು ಕೊಡ್ಬೇಕು ಅನ್ಸುತ್ತೆ. ಇನ್ನು ನಿಮ್ ಮುಖ ನೋಡಿದ್ರೆ ಏನ್ ಅನಿಸ್ಬೇಡ. ನಾನ್ ನಮ್ಮ ಹುಡುಗಿ ಜೊತೆ ಮಾತಾಡುವಾಗ ನಿನ್ಗೇನ್ ಇಲ್ಲಿ ಕೆಲಸ? ನಿಂಗೆ ಮಾನ ಮರ್ಯಾದಿಲ್ವಾ? ಹೋಗಾಚ್ಗೆ. ದುಬೈಯಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಸೊ ಒಂದ್ ಸೆಲ್ಫಿ. ನೀನ್ ಯಾಕಿಲ್ಲಿದ್ಯಾ? ನಾನು ಹೇಳಿದ್ದು ನಿನಗೆ.
ನಮ್ಮ ಹುಡುಗಿ ಎಲ್ಲೂ ಅದು ಕವಿಯಕ್ಕೆ ಏನಾಯ್ತು? ಇವ್ರ ಯಾಕೆ ಹಿಂಗ್ ನಗ್ತಾ ಇದಾರೆ? ನಗ್ತಾ ಇರೋದಲ್ಲ, ಅಳ್ತಾ ಇರೋದು. ಅಯ್ಯ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ. ಅಲ್ಲ ನಾನು ನೀವು ಮಾತಾಡುವಾಗ ಈ ದ್ರಾವಿ ಯಾಕೆ? ನಾನೇ ನಿಮ್ ಜೊತೆ ಮಾತಾಡ್ಬೇಕು. ನಾನು ಇಷ್ಟಪಟ್ಟದ್ದು ನಿಮ್ಮನ್ನ. ನೀವು ಕವಿ ಅಲ್ವಾ? ಅಲ್ಲ, ನಾನ್ ಕವಿ. ಮೈಯಲ್ಲೆಲ್ಲ ನಾಗರ ಹಾವ ಹಾವ ಹಾವಳಿ. ಮೋಸ, ಸಮೋಸ, ಬಾರಿ ಮೋಸ. ಮನೆಯವರೆಲ್ಲ ಬನ್ನಿ. ಏನಾಯ್ತು ಏನಾಯ್ತು ಅಳಿ ಏನಾಯ್ತು? ಅಲ್ಲ ತಾತ, ಇವ್ರು ನನಗೆ ಸೌಂದರ್ಯ ರಾಶಿ ತೋರಿಸ್ಬಿಟ್ಟು ಯಾವ್ದೋ ಸೀದೋಗರ ಬೋಸಿನ ಗಂಟೆ ಹಾಕಿ ನೋಡ್ತಾವ್ರೆ. ನನಗೆ ಈ ಮದ್ವೆ ಬೇಡ. ಅಯ್ಯ ಅಯ್ಯ ಅಯ್ಯ, ನಾನು ಮೊದ್ಲೇ ಬಡ್ಕೊಂಡೆ ನಿಮ್ಮ ಅಣ್ಣನ ಮಗಳನ್ನ ಈ ಮನೇಲಿ ಇಟ್ಕೊಳ್ಳೋದ್ ಬೇಡ, ನನ್ನ ಮಗಳನ್ನ ಯಾರು ಒಪ್ಕೊಳ್ಳಲ್ಲ ಅಂತ. ಈಗ ನೋಡಿದ್ರೆ ಏನಾಯ್ತು? ನಿಮಗ್ ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ. 3 ತಿಂಗಳು ರಜೆಗೆ ಹೋಗಿ ಬಂದವಳು ನಂಗೆ ಆವಾಜ್ ಆಗ್ತಿದ್ಯಾ? ಬಾಯಲ್ಲಿ ಈಗ ಸರಿಯಾಗಿ ಬಂದಿತ್ತು. ಉಗುಳ್ಬೇಡ, ನುಂಕೋ. ಅಳಿ ಅಂದ್ರೆ ಇವಾಗೇನು, ನಿಮ್ಗೆ ಅವಳು ಇಷ್ಟ ಆದ್ಲು. ಅವಳು ನಮ್ಮ ಅಣ್ಣನ ಮಗಳು, ನಂಗೂ ಮಗಳೇ. ನಿಮ್ಮಿಬ್ರಿಗೆ ಮದ್ವೆ ನಾನ್ ಮಾಡಿಸ್ತೀನಿ. ನನ್ ಮಗಳಿಗೆ ಮದ್ವೆ ಆ ದೇವ್ರೇ ನೋಡ್ಕೊತಾನೆ ಬಿಡಿ. ಬೇಡ ಬಿಡಿ ಸರ್. ನಿಮಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂದ್ರೆ ನಿಮ್ ಮಗಳಿಗೆ ಎಷ್ಟು ಒಳ್ಳೆ ಗುಣ ಇರಬೇಡ. ಸಂಸಾರ ಮಾಡಕ್ಕೆ ಸೌಂದರ್ಯ ಮುಖ್ಯ ಅಲ್ಲ ಸರ್, ಸಂಸ್ಕಾರ ಮುಖ್ಯ. ನಿಮ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ನೀವೆಷ್ಟು ಸಂಸ್ಕಾರಸ್ಥರು ಅಂತ. ಬ್ಯೂಟಿ ಏನ್ ಸರ್? 15,000 ಕೊಟ್ರೆ ಹಲ್ ಸರಿ ಮಾಡ್ಕೊಡ್ತಾರೆ, 50,000 ಕೊಟ್ರೆ ಮೂಗ್ ಸರಿ ಮಾಡ್ಕೊಡ್ತಾರೆ, ಇನ್ನು 2 ಲಕ್ಷ ಕೊಟ್ರೆ ಯಾವ ಕಲರ್ ಬೇಕು, ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಾಕಿ ವಿಗ್ರಹ ತರ ರೆಡಿ ಮಾಡ್ಕೊಡ್ತಾರೆ. ಕೋಟಿ ಕೊಟ್ರೆ ಬ್ಯೂಟಿ ಸಿಗುತ್ತೆ, ಆದ್ರೆ ಒಳ್ಳೆ ಮನಸ್ಸು ಎಷ್ಟು ಕೊಟ್ಟರು ಸಿಗಲ್ಲ. ನಂಗೆ ನಿಮ್ ಮಗಳೇ ಸಾಕು ಸರ್. ಮಗಳೇ, ಅಯ್ಯೋ ಅಳ್ತಾ ಇದ್ದಾರಲ್ವಾ? ಅಲ್ಲ, ನಗ್ತಾ ಇದ್ದಾರೆ.